ಸ್ನೇಹಿತರೆ, ಸಿದ್ದು ಸಂಪುಟದ ಹಲವು ಸಚಿವರಿಗೆ ಇದೀಗ ಢವ ಢವ ಶುರುವಾಗಿದೆ ಅಂತ ಹೇಳಬಹುದು. ಮಂತ್ರಿಮಂಡಲದಿಂದ ಕೋಕ್ ನೀಡಲಿಕ್ಕೆ ಚರ್ಚೆಗಳು ನಡೀತಾ ಇರೋ ಬೆನ್ನಲ್ಲೇ ಇದೀಗ ಸಂಪುಟದ ಹಲವು ಸಚಿವರಿಗೆ ಡವ ಶುರುವಾಗ್ತಿದೆ. ಅದು ಕೂಡ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ನೆಟ್ಟಿಗೆ ಸಚಿವ ಸ್ಥಾನವನ್ನ ನಿಭಾಯಿಸದೇ ಇರೋರಿಗೆ ಈ ಢವ ಶುರುವಾಗ್ತಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹಾಗಾದ್ರೆ ಸಚಿವ ಸಂಪುಟ ಪುನರ್ರಚನೆ ಯಾವಾಗ ಆಗತ್ತೆ? ಯಾರೆಲ್ಲ ಸಚಿವರಿಗೆ ಈ ಒಂದು ಸಚಿವ ಸಂಪುಟದಿಂದ ಕೋಕ್ ನೀಡಬಹುದು? ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ಕರ್ನಾಟಕ ನ್ಯೂಸ್ 9ಗೆ ಸ್ವಾಗತ. ನಾನು ವಿಮಲಾ ನಾಗರಾಜ್. ಸ್ನೇಹಿತರೆ, ಈಗಾಗಲೇ ರಾಜ್ಯ ಸರ್ಕಾರಕ್ಕೆ 2.5 ವರ್ಷ ಪೂರ್ಣಗೊಂಡಿದೆ. ಹೀಗಾಗಿ ಸಿದ್ದರಾಮಯ್ಯ ಸರ್ಕಾರದ ಸಚಿವ ಸಂಪುಟ ರಚನೆಗೆ ಇದೀಗ ದಿನಾಂಕ ನಿಗದಿಯಾಗಿದ್ದು, ಸಚಿವ ಸಂಪುಟವನ್ನ ಪುನರಚನೆ ಮಾಡಲಿಕ್ಕೆ ನವೆಂಬರ್ ಅಥವಾ ಡಿಸೆಂಬರ್ ಅನ್ನ ನಿಗದಿ ಮಾಡಲಾಗಿದೆ. ಈ 2 ತಿಂಗಳ ಒಳಗಾಗಿ ಸಚಿವ ಸಂಪುಟದ ಪುನರ್ರಚನೆ ಕಾರ್ಯ ನಡೆಯುತ್ತೆ ಅಂತ ಹೇಳಲಾಗ್ತಿದ್ದು, 8ರಿಂದ 10ರಷ್ಟು ಸಚಿವರನ್ನ ಬದಲಾಯಿಸುವ ಎಲ್ಲ ಲಕ್ಷಣಗಳು ಕೂಡ ಗೋಚರಿಸ್ತಾ ಇದೆ. ಈ ಮೊದಲು ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ ಸೂಚನೆಯನ್ನ ನೀಡಿರುತ್ತೆ. ಸಚಿವ ಸಂಪುಟದ ಪುನರ್ರಚನೆ ಆಗಬೇಕು, ಯಾರೆಲ್ಲ ಸಚಿವರು ಸರಿಯಾಗಿ ಕೆಲಸ ಮಾಡ್ತಿಲ್ವೋ, ಸರಿಯಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇಲ್ವೋ, ಅವರ ಕ್ಷೇತ್ರವನ್ನ ಕಡೆಗಣನೆ ಮಾಡ್ತಿದ್ದಾರೋ, ಇದೆಲ್ಲದರ ಬಗ್ಗೆ ಗಮನ ಹರಿಸಿ ಒಂದು ನಿರ್ಣಯವನ್ನ ತೆಗೆದುಕೊಳ್ಳಿ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿರುತ್ತೆ. ಬಟ್ ಸಿದ್ದರಾಮಯ್ಯನವರು ತಮ್ಮ ಒಂದು ಮಂತ್ರಿ ಸ್ಥಾನವನ್ನ ಉಳಿಸ್ಕೊಳ್ಳಿಕ್ಕೆ, ಅಂದ್ರೆ ಮುಖ್ಯಮಂತ್ರಿ ಸ್ಥಾನವನ್ನ ಉಳಿಸ್ಕೊಳ್ಳಿಕ್ಕೆ ಸಾಕಷ್ಟು ಕಸರತ್ತುಗಳನ್ನು ಮಾಡ್ತಿರ್ತಾರೆ. 2.5 ವರ್ಷ ಪೂರ್ಣಗೊಂಡ ನಂತರ ಡಿಕೆಶಿ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ಕೊಡ್ತಾರೆ ಅನ್ನುವಂತಹ ಚರ್ಚೆಗಳು ಶುರುವಾದ ಬೆನ್ನಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಒಂದು ಸಚಿವ ಸಂಪುಟದ ಪುನರ್ರಚನಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಡಿಸಿಷನ್ ಅನ್ನ ತೆಗೆದುಕೊಳ್ಳೋದಿಲ್ಲ. ಆಗ ಹೈಕಮಾಂಡ್ ಕೂಡ ಒಂದಷ್ಟು ಬೇರೆ ಬೇರೆ ಕೆಲಸ ಕಾರ್ಯಗಳಲ್ಲಿ ಬ್ಯುಸಿ ಆಗಿದ್ದರಿಂದ ಈ ಒಂದು ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಇರಬಹುದು, ಪವರ್ ಶೇರಿಂಗ್ ವಿಚಾರ ಇರಬಹುದು, ಈ ಒಂದು ವಿಚಾರಗಳ ಕಡೆ ಗಮನ ಹರಿಸಿದ್ದಿರಬಹುದು, ಗುಜರಾತ್ ಎಲೆಕ್ಷನ್ ಇರಬಹುದು, ಪ್ರಧಾನಿ ಮೋದಿ ಅವರ ವಿರುದ್ಧ ಒಂದಷ್ಟು ಷಡ್ಯಂತ್ರ ಮಾಡೋದ್ರಲ್ಲಿ ಹೈಕಮಾಂಡ್ ಬ್ಯುಸಿ ಇರುತ್ತೆ. ಸೊ ಹಾಗಾಗಿ ಹೈಕಮಾಂಡ್ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ನಿರ್ಣಯಗಳನ್ನ ತೆಗೆದುಕೊಳ್ಳಕ್ಕೆ ಆಸಕ್ತಿ ತೋರ್ಲಿಲ್ಲ. ಸಿದ್ದರಾಮಯ್ಯನವರು ಕೂಡ ಆಸಕ್ತಿಯನ್ನ ತೋರಿರಲ್ಲ. ಸೊ ಇದೀಗ ರಾಜ್ಯದಲ್ಲಿ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಯಾರೆಲ್ಲ ಸಚಿವರು ಹೈಕಮಾಂಡ್ ವಿರುದ್ಧ ದೂರನ್ನ ಆಡ್ತಾರೋ ಅಥವಾ ಜನಪ್ರತಿನಿಧಿಗಳು ಅಂತ ಕರೆಸ್ಕೊಂಡು ಒಂದು ಬಹಿರಂಗ ಸಭೆಗಳಲ್ಲೇನೆ ತಮ್ಮ ಅಸಮಾಧಾನವನ್ನ ಹೊರ ಹಾಕ್ತಾರೆ, ಕ್ಷೇತ್ರಗಳ ಅಭಿವೃದ್ಧಿ ಕೆಲಸ ಕಾರ್ಯಗಳತ್ತ ಗಮನ ಹರಿಸದೆ ಬೇರೆ ಚಟುವಟಿಕೆಗಳಲ್ಲಿ ಯಾರೆಲ್ಲ ಭಾಗಿಯಾಗಿರ್ತಾರೋ ಅಂತವರನ್ನ ಸಚಿವ ಸಂಪುಟದಿಂದ ಕಿತ್ತು ಹೋಗಿರಿ ಅಂತ ಹೇಳ್ಬಿಟ್ಟು ಇದೀಗ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದ್ದು, ಸಿಎಂ ಸಿದ್ದರಾಮಯ್ಯ ಕೂಡ ಇದರ ಬಗ್ಗೆ ಒಲವನ್ನ ತೋರ್ತಾ ಇದ್ದಾರೆ. ಹೀಗಾಗಿ ಒಂದ್ ರೀತಿ ಸಂಪುಟ ಪುನರ್ರಚನೆ ಅಂದಿದ ತಕ್ಷಣ ಈಗ ಪ್ರೆಸೆಂಟ್ ಇರ್ತಕ್ಕಂತ ಸಚಿವರಿಗೆ ಢವ ಶುರುವಾಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತಂದ್ರೆ ನವೆಂಬರ್ ಮತ್ತೆ ಡಿಸೆಂಬರ್ ನಲ್ಲಿ ಸಚಿವ ಸಂಪುಟದ ಪುನರ್ರಚನೆ ಸಾಧ್ಯತೆ ದಟ್ಟವಾಗಿ ಇದೆ ಅಂತ ಹೇಳಬಹುದು. 8ರಿಂದ 10 ಜನ ಸಚಿವರು ಏನಿದಾರಲ್ಲ ಅವರನ್ನ ಬದಲಾವಣೆ ಮಾಡಿ ಹೊಸ ಮುಖಗಳನ್ನ ತರಲಿಕ್ಕೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಈ ನಿಟ್ಟಿನಲ್ಲಿ ಚಿಂತನೆಯನ್ನ ಮಾಡ್ತಾ ಇದ್ದಾರೆ. ಅಂತಿಮವಾಗಿ ಸಿಎಂ ಸಿದ್ದರಾಮಯ್ಯನವರು ಚರ್ಚೆ ಮಾಡಿ ಸಭೆಯನ್ನ ನಡೆಸಿ ಸಚಿವರ ಒಂದು ಹೊಸ ಪಟ್ಟಿಯನ್ನ ರಚನೆ ಮಾಡಿ ಹೈಕಮಾಂಡ್ಗೆ ಅವರು ರವಾನೆಯನ್ನ ಮಾಡ್ತಾರೆ. ಹೈಕಮಾಂಡ್ ಈ ಒಂದು ಸಚಿವ ಸಂಪುಟವನ್ನ ಓಕೆ ಮಾಡ್ತು ಅಂತ ಹೇಳಿದ್ರೆ ಖಂಡಿತವಾಗಿಯೂ 8ರಿಂದ 10 ಜನ ಸಚಿವರನ್ನ ಬದಲಾವಣೆ ಮಾಡುವ ಎಲ್ಲಾ ಲಕ್ಷಣಗಳು ಕೂಡ ಗೋಚರವಾಗ್ತಿದೆ. ಇನ್ನು ಕಿಕ್ಔಟ್ ಕೊಡ್ತಕ್ಕಂಥ, ಅಂದ್ರೆ ಮಂತ್ರಿ ಸ್ಥಾನದಿಂದ ಕಿಕ್ಔಟ್ ಕೊಡ್ತಕ್ಕಂಥ ಎಲ್ಲಾ ಸಾಧ್ಯತೆಗಳು ಇದ್ದು, ಈಗಾಗಲೇ ಹೈಕಮಾಂಡ್ ಮಟ್ಟದಲ್ಲಿ ಅಸಮರ್ಥ ಸಚಿವರನ್ನ ಕೈ ಬಿಡುವ ಬಗ್ಗೆ ಚರ್ಚೆಗಳು ನಡೆದಿದ್ದು, ಖುದ್ದು ಕಾಂಗ್ರೆಸ್ ಉಸ್ತುವಾರಿಗಳಿಂದಲೇ ಸಚಿವರ ಸಾಮರ್ಥ್ಯದ ವರದಿಯನ್ನ ಹೈಕಮಾಂಡ್ ಕೇಳಿದ್ಯಂತೆ. ಉಸ್ತುವಾರಿ ಸಚಿವರು ಯಾರಿರ್ತಾರಲ್ಲ ಅವರಿಗೆ ಸಚಿವರು ಯಾರೆಲ್ಲ ಅಸಮರ್ಥ ಸಚಿವರು ಇರ್ತಾರಲ್ಲ ಅವರನ್ನ ಪಟ್ಟಿ ಮಾಡಿ ನಮ್ಗೆ ಕಳಿಸ್ಕೊಡಿ ಅಂತ ಕೇಳಿದ್ಯಂತೆ. ಸೊ ಹಾಗಾಗಿ ಉಸ್ತುವಾರಿ ಸಚಿವರು ಈ ಪಟ್ಟಿಯನ್ನ ಸಿದ್ಧ ಮಾಡ್ತಾ ಇದ್ದಾರೆ. 2 ವರ್ಷಗಳಲ್ಲಿ ಯಾವ್ಯಾವ ಸಚಿವರ ಕಾರ್ಯವೈಖರಿ ಹೆಂಗಿತ್ತು ಅನ್ನೋ ಸಮಗ್ರ ವರದಿಯನ್ನ ಹೈಕಮಾಂಡ್ ಕೈಗೆ ತಲುಪಿಸುವಂತ ಕೆಲಸ ಇದೀಗ ಉಸ್ತುವಾರಿ ಸಚಿವರ ಕೈಗೆ ಸಿಕ್ಕಿದೆ. ದಕ್ಷತೆ, ಪರಿಣಾಮಕಾರಿಯಾಗಿ ಇಲಾಖಾ ಕೆಲಸ ಮಾಡದೆ ಯಾರ್ಯಾರು ಸುಮ್ನೆ ಬಂದ್ವಾ ಹೋದ್ವಾ ಅನ್ನೋಂಗಿರ್ತಾರಲ್ಲ ಅಂತ ಸಚಿವರಿಗೆ ಗೇಟ್ ಪಾಸ್ ಕೊಟ್ಟು ಹೊಸಬರಿಗೆ ಅವಕಾಶ ಕೊಡೋ ಲೆಕ್ಕಾಚಾರದಲ್ಲಿ ಇದೀಗ ಹೈಕಮಾಂಡ್ ಇದೆಯಂತೆ. ಇನ್ನು ಉಳಿದಿರ್ತಕ್ಕಂಥ 2.25 ವರ್ಷ ಏನಿದೆಯಲ್ಲ, ಈ 2.25 ವರ್ಷಕ್ಕೆ ಪರಿಣಾಮಕಾರಿ ಆಡಳಿತ ನೀಡ್ತಕ್ಕಂಥವ್ರನ್ನ ಸಚಿವ ಸಂಪುಟಕ್ಕೆ ಆಯ್ಕೆ ಮಾಡ್ಕೊಳ್ಳಿ.
ಅದಕ್ಷವಾಗಿ ಯಾರು ಕೆಲಸ ಮಾಡ್ತಾರೆ, ಜನರ ಕಷ್ಟಕ್ಕೆ ಯಾರು ಸ್ಪಂದಿಸೋದಿಲ್ಲ, ಭ್ರಷ್ಟಾಚಾರದ ಆರೋಪವನ್ನ ಯಾರು ಹೊತ್ತಿರ್ತಾರಲ್ಲ ಅವ್ರನ್ನೆಲ್ಲ ಮುಲಾಜಿಲ್ದೆ ಕಿತ್ ಹೋಗಿರಿ ಅಂತ ಹೇಳ್ಬಿಟ್ಟು ಇದೀಗ ಹೈಕಮಾಂಡ್ ನಿರ್ಧಾರವನ್ನ ತೆಗೆದುಕೊಂಡಿದ್ಯಂತೆ. ಸಂಪುಟ ಪುನರಚನೆ ವಿಚಾರ ಸರ್ಕಾರಕ್ಕೆ 2 ವರ್ಷ ತುಂಬುವ ಸಂದರ್ಭದಲ್ಲೇ ಕೇಳಿ ಬಂದಿತ್ತು. ಆಗ್ಲೇ ಹೇಳ್ದಂಗೆ ಸಿದ್ದರಾಮಯ್ಯನವರು ಒಲವನ್ನ ತೋರಿರ್ಲಿಲ್ಲ. ಇದೀಗ ಈ ಸಿದ್ದರಾಮಯ್ಯನವರು ಕೂಡ ಈ ಬಗ್ಗೆ ಗಮನವನ್ನ ಹರಿಸ್ತಿರೋದ್ರಿಂದ ಸಾಧ್ಯವಾದಷ್ಟು ನವೆಂಬರ್ ಅಥವಾ ಡಿಸೆಂಬರ್ ಅಲ್ಲೇ ಸಚಿವ ಸಂಪುಟ ಪುನರಚನೆ ಆಗತ್ತೆ. 8ರಿಂದ 10 ಸಚಿವರು ಬದಲಾಗುವುದಂತೂ ಪಕ್ಕ ಅಂತ ಹೇಳಲಾಗ್ತಿದೆ. ಅದರಲ್ಲೂ ಅಸಮರ್ಥರು, ಅದಕ್ಷರು, ಭ್ರಷ್ಟಾಚಾರದ ಆರೋಪವನ್ನ ಕೇಳ್ತಿರೋರು, ಹೈಕಮಾಂಡ್ ವಿರುದ್ಧ ನೇರ ಆರೋಪ ಮಾಡೋರು, ಅಸಮಾಧಾನ ವ್ಯಕ್ತಪಡಿಸೋರ್ನ ಇದೀಗ ಸಚಿವ ಸಂಪುಟದಿಂದ ಕೈ ಬಿಡ್ಲಿಕ್ಕೆ ಎಲ್ಲ ಚರ್ಚೆಗಳು ನಡೀತಾ ಇದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮಾಡಿ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.